ಈಗ ಇತ್ತೀಚೆಗೆ ಏನು ಮೂಢ ಹಗರಣ ಮತ್ತು ಸಿದ್ದರಾಮಯ್ಯರು ಇಲ್ಲಿವರೆಗೆ ಸೇಫ್ ಇದ್ರು. ಯಾವಾಗ ಮೂಢ ಹಗರಣ ಹೊರಗೆ ಬಂತು, ಯಾವಾಗ ವಾಲ್ಮೀಕಿ ಕಾರ್ಪೊರೇಷನ್ ಅಲ್ಲಿ ಸ್ಕ್ಯಾಮ್ ಹೊರಗೆ ಬಂತು, 100 ಕೋಟಿ ಅವ್ಯವಹಾರ, ಮೂಢ ಹಗರಣದಲ್ಲಿ ಬದಲಿ ನಿವೇಶನ ತಗೊಂಡಿದ್ದು, ಅವೆಲ್ಲ ಕಾನೂನು ಬಾಹಿರ. ಅವೆಲ್ಲ ಹೊರಗಡೆ ಬಂದು ಪಬ್ಲಿಕ್ ಡಿಸ್ಕಷನ್ ಆಗಿ ಎಲ್ಲಿವರೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಹಂತಕ್ಕೆ ಬಂದಿದೆ. ಅದಕ್ಕಾಗಿ ಇವೆಲ್ಲವನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರು ಈ ಎಲ್ಲ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಬಾರ್ದು, ಈ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಹೋರಾಟ ಮಾಡಬಾರದು ಅನ್ನೋಂಥ ಕಾರಣದ ಸಲುವಾಗಿ ಒಂದು ಹೆದರಿಕೆಯ ಒಂದು ವಾತಾವರಣ ನಿರ್ಮಾಣ ಮಾಡೋ ಸಲುವಾಗಿ ಈ ಟಾರ್ಗೆಟ್ ಇಟ್ಟಿದ್ದು ಕೆಲಸ ಮಾಡ್ತಾರೆ. ಇದನ್ನೇ ಇವತ್ತು ಯುವ ಕೇಸ್ ಮೊದಲು ಹಾಕ್ಬೋದಾಗಿತ್ತಲ್ಲ. ಇವತ್ತು ಕರೋನಾದ ಬಗ್ಗೆ ಅದಕ್ಕೂ ತನಿಖೆ ಚಾಲು ಮಾಡಿದ FIR ಫೈಲ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಂದ ಮೇಲೆ ಮಾಡ್ಬೋದಾಗಿತ್ತಲ್ಲ. ಈ ಜಸ್ಟಿಸ್ ಕುನ್ನಾ ಅವರು ಆಯೋಗ ಮಾಡಿದ್ದಾರೆ, ಅದು ಇನ್ನೂ ವರದಿ ಕೊಟ್ಟಿಲ್ಲ. ಒಂದು ಇಂಟೀರಿಯಂ ರಿಪೋರ್ಟ್ ತಗೊಂಡು ಅದರ ಮೇಲೆ ನೀವು FIR ಫೈಲ್ ಮಾಡ್ತೀರ ಅಂದ್ರೆ ಇದು ಟಾರ್ಗೆಟ್ ಅಲ್ಲದ ಮತ್ತೆ ಏನಿದೆ. ಈಗ ಯಡಿಯೂರಪ್ಪರ ಮೇಲೆ ಫೋಕ್ಸೋ ಕೇಸ್ ಹಾಕಿಸಿದ್ರಿ, ಅದು ಮೊದಲೇ ಯಾಕೆ ಮಾಡಲಿಲ್ಲ? 6 ತಿಂಗಳು ಮುಂಚೆ ಯಾಕೆ ಮಾಡಲಿಲ್ಲ? 1 ವರ್ಷ ಮುಂಚೆ ಯಾಕೆ ಮಾಡಲಿಲ್ಲ? ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಮಾಡಲಿಲ್ಲ? ಈಗ ಯಾಕೆ ಮಾಡ್ತೀರಿ? ಇವೆಲ್ಲ ಟಾರ್ಗೆಟ್ ಇಟ್ಟು ಬಿಜೆಪಿ ನಾಯಕನ ಹೆದರಿಸುವಂತ ಕೆಲಸ ಇಲ್ಲ ಆಗ್ತದೆ. ಈಗ ದಾವಣಗೆರೆಯಲ್ಲಿ ಯಡಿಯೂರಪ್ಪ ಜನ್ಮಾಚರಣೆ ಮಾಡಿದ್ರು, ಆಮೇಲೆ ಒಂದು ವಾರದಲ್ಲೇ ನಾವು ವಕಫ್ ಹೋರಾಟ ಸ್ಟಾರ್ಟ್ ಮಾಡಿದ್ವಿ.